ಕೂಗು ಅನ್ನುವಂಥ ಅಭಿಯಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭಿಸಿ ಇನ್ನು ಮುಂದೆ ನಂದಿ ಸಂಪತ್ತಿನ ಮೇಲೆ ಭಾರತ ದೇಶ ಅದೇ ರೀತಿ ವಿಶ್ವದ ಭವಿಷ್ಯ ನಿಂತಿದೆ ಅನ್ನುವಂಥ ಒಂದು ವಿಚಾರ ನಮಗೆ ತಿಳಿದಂತಹ ಕಾರಣಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದು ನಾವು ಇದೇ ಬಸವ ಜಯಂತಿ ದಿನದಿಂದ 11 ದಿನಗಳ ಕಾಲ ಬಸವ ಕಲ್ಯಾಣದ ಸುತ್ತಮುತ್ತಲಿರುವಂತಹ 11 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಪಾದ ಪೂಜೆಯನ್ನ ಮಾಡಿ ಮುಂದೆ ನಾವು ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಮಾರ್ಗ ಮಧ್ಯದಲ್ಲಿ ಈಗ ಗುಲ್ಬರ್ಗ ನಗರಕ್ಕೆ ಬಂದು ಈ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀವಿ. ಈ ಎತ್ತಿನ ರೈತರು ಉಳಿಯದಿದ್ದರೆ ಭಾರತ ದೇಶದ ಸಂವಿಧಾನ ಉಳಿಯಲು ಸಾಧ್ಯವೇ? ಈ ಒಂದು ಪ್ರಶ್ನೆಯನ್ನ ಮುಂದೆ ಇಟ್ಕೊಂಡು ನಾವು ಈ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಈ ಭಾರತ ದೇಶದ ಸಂವಿಧಾನ ರಚನೆ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಮೂಲ ಶಕ್ತಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು 5,000 ವರ್ಷಗಳಿಂದ ಅದು ಜೋಡೆತ್ತಿನ ಕೃಷಿಕರು ಅನ್ನುವಂಥದ್ದು ಇವತ್ತು ವೈಜ್ಞಾನಿಕವಾಗಿ ನಮಗೆ ತಿಳಿತಾ ಇದೆ. ಅಂದ್ರೆ ಒಂದು ಆಧ್ಯಾತ್ಮಿಕ ವಿಜ್ಞಾನ ಅದೇ ರೀತಿ ಭೌತಿಕ ವಿಜ್ಞಾನ ಎರಡೂ ರೀತಿಯಿಂದಲೂ ನಮಗೆ ತಿಳಿತಾ ಇರುವಂಥದ್ದು. ಆದರೆ ಇದೇ ಒಂದು 50 ವರ್ಷಗಳಲ್ಲಿ ಸುಮಾರು 80% ಏನಾಗಿದೆ, ಈ ಜೋಡೆತ್ತಿನ ಕೃಷಿಕರು ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಾಶ ಆಗಿರುವಂಥದ್ದು. ಹೀಗಾಗಿ ನೀವು ಯಾವುದೇ ಗ್ರಾಮಕ್ಕೆ ಹೋಗಿ ಕೇಳಿದ್ರು ಕೂಡ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಕಡಿಮೆ ಆದ ಹಾಗೆ ಈ ರೋಗ ರುಜಿನಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ ಅಂತಂದ್ರೆ ಪ್ರತಿಯೊಬ್ಬರು ಉತ್ತರನೂ ಕೂಡ ಹೌದು, ಇದು ರೋಗ ರುಜಿನಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ ಅಂತ. ಇದೇ 20 ವರ್ಷಗಳ ಹಿಂದೆ ಸಾಕಷ್ಟು ನಮ್ಮ ಜೋಡೆತ್ತಿನ ಕೃಷಿ ಇತ್ತು, ಅವಾಗ ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಭವಿಷ್ಯದ ಪ್ರಶ್ನೆ ಬಂದಿರೋದು, ಅದೇ ರೀತಿ ನಮ್ಮ ದೇಶದ ಒಂದು ಸಂವಿಧಾನದ ಭವಿಷ್ಯನೂ ಕೂಡ ಏನಪ್ಪಾ ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರೋದು. ಹಾಗಾಗಿ ಯಾವುದೇ ದೇಶದ ಒಂದು ಸಂವಿಧಾನ ರಚನೆ ಆಗಬೇಕು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ರಚನೆ ಆಗಬೇಕಾಗಿದ್ದ ಒಂದು ಮೂಲ ಶಕ್ತಿ ಕೆಲಸ ಮಾಡಿರ್ತದೆ ಅನ್ನುವಂಥದ್ದು. ಹಾಗಾಗಿ ಇತ್ತೀಚೆಗೆ ಇದು ತೈಲ ಶಕ್ತಿಯನ್ನ ಸಂಪೂರ್ಣವಾಗಿ ಅದನ್ನೇ ಅವಲಂಬಿಸಿ ಅದಕ್ಕೆ ಪೂರಕ ಕಾನೂನು ಯೋಜನೆಗಳು ತಂದು ಇದನ್ನ ನಿರ್ಲಕ್ಷಿಸಿದಂತ ಕಾರಣಕ್ಕಾಗಿ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಇವತ್ತು ಯುದ್ಧ ಆಗ್ತಾ ಇದೆ. ಯುದ್ಧದಿಂದ ಏನಾದರೂ ತೈಲ ಬರೋದು ನಿಂತು ಅಂತಂದ್ರೆ ತಿಳ್ಕೊಳ್ರಿ, ಅವಾಗ ಏನಾಗ್ಬೋದು ಅನ್ನುವಂಥದ್ದು. ಅಥವಾ ಇದು ತೈಲ ಇರೋದೇ 20 ವರ್ಷಗಳಿಗೆ ಮಾತ್ರ. ಹಾಗಾಗಿ ತೈಲ ನಿಂತ ಮೇಲೆ ನಮ್ಮ ಭಾರತ ದೇಶದ ಸಂವಿಧಾನದ ಭವಿಷ್ಯ ಏನಾಗ್ಬೋದು ಅನ್ನುವಂಥದ್ದು. ಹಾಗಾಗಿ ಈವಾಗಲೇ ನಾವೇನ್ ಮಾಡಬೇಕಾಗಿದೆ, ಇದ್ರ ಕುರಿತು ಚಿಂತನೆಯನ್ನ ಮಾಡಿ ಇದಕ್ಕೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲೇಬೇಕಾಗಿದೆ ಅಂತ ಒಂದು ಅವಶ್ಯಕತೆ ಬಂದು ಒದಗಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ಒಂದು ಹಕ್ಕೊತ್ತಾಯ ಪತ್ರವನ್ನು ಕಳಿಸಿ ಮನವಿ ಮಾಡಿಕೊಂಡಿರೋದು ಏನು ಅಂದ್ರೆ, ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಟ್ರಿ, ಅದೇ ರೀತಿ 10% ಬಜೆಟ್ ಅನ್ನೇ ಮೀಸಲಾಗಿಡಬೇಕು ಅನ್ನೋಂಥದ್ದು. ಅಂದ್ರೆ ಈ ಸಂವಿಧಾನದ ಮೂಲ ಬೇರುಗಳನ್ನು ಉಳಿಸೋಕೆ, ಅದೇ ರೀತಿ ಬಸವ ತತ್ವ ಅಂತ ನಾವು ಹೇಳ್ತಾ ಇದೀವಿ, ಆ ಬಸವ ತತ್ವದ ಮೂಲ ಬೇರುಗಳು ಕೂಡ ಈ ಜೋಡೆತ್ತಿನ ಕೃಷಿಕರೇ ಆಗಿರುವಂಥದ್ದು. ಹಾಗಾಗಿ ಅವ್ರೇನಾದ್ರೂ ನಶಿಸಿ ಹೋದ್ರು ಅಂತಂದ್ರೆ ನಮಗೆ ಖಂಡಿತವಾಗಿಯೂ ಭವಿಷ್ಯ ಇಲ್ಲ ಅನ್ನುವಂಥದ್ದು ಮೊದಲೇ ಹಂತದಲ್ಲಿ ಈ ರೋಗದ ರೂಪದಲ್ಲಿ ವ್ಯಕ್ತ ಆಗ್ತಾ ಇರೋದು ಅಂತ. ಹಾಗಾಗಿ ಏನಾದರೂ ತೈಲ ನಿಂತು ಅಂದ್ರೆ ಇನ್ನೊಂದು 2-3 ವರ್ಷದಲ್ಲಿನೇ ಇದರ ದುಷ್ಪರಿಣಾಮ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತದೆ. ಕೇವಲ ಗ್ಯಾಸ್ ಕೊಡೋದನ್ನೇ ಕಡಿಮೆ ಆದ್ರೆ ಇವತ್ತು ಎಷ್ಟೋ ಜನ ಕಾಯಕ ನಿಂತಾವ. ಈ ಡೀಸೆಲ್ ಪೆಟ್ರೋಲ್ ನಿಂತು ಅಂತ ತಿಳ್ಕೊರಿ, ಇದು ಮೊದಲು ಪೆಟ್ಟು ಬೀಳೋದ್ರೆ ಎಲ್ಲಾ ಕೃಷಿಕರಿಗೆ. ಅದಕ್ಕಾಗಿನೇ ಹಿಂದೆ ಕಾಲಜ್ಞಾನ ಬರೆದವರು ಅವರು ಹೇಳಿದ್ದಾರೆ, ಮುಂದೆ ಏನಾಗ್ತದೆ ಕುರುಪಿಲಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಬೀಜ ಹಾಕ್ಬೇಕಾಗುತ್ತ ಅಂತ ಒಂದು ಸಂದರ್ಭ ಬಂದದ, ಎಲ್ಲಾ ಟ್ರ್ಯಾಕ್ಟರ್ನು ನಿಂತು ಬಿಡ್ತಾವ. ಅದಕ್ಕಾಗಿ ಈ ವಿಚಾರವನ್ನ ನಾವು ಹಂಚಿಕೊಂಡು ಈ ಎತ್ತಿನ ಕೃಷಿಕರು ಉಳಿಯದಿದ್ದರೆ ಈ ಭಾರತ ದೇಶದ ಸಂವಿಧಾನ ಉಳಿಯಲು ಸಾಧ್ಯವೇ ಅನ್ನುವಂಥ ಈ ಪ್ರಶ್ನೆಯನ್ನ ನಾವು ಎಲ್ಲಾ ಮತದಾರರಿಗೂ ಮತ್ತು ಎಲ್ಲಾ ಜನಪ್ರತಿನಿಧಿಗೆ ಇದನ್ನ ಮುಂದೆ ಇಟ್ಕೊಂಡು ನೀವೇ ಚಿಂತನೆ ಮಾಡಿ, ನೀವೇ ಏನ್ ಮಾಡಬೇಕು, ಇದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಮತ ನೀಡುವವರು ಮತದಾರಿಗೂ ಅನುಕೂಲ ಇದೆ. ಅದೇ ರೀತಿ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಯೋಜನೆಯನ್ನು ಚಿಂತನೆ ಮಾಡಿ ಯೋಜನೆ ತರ್ತಾರೆ ಅವರಿಗೂ ಕೂಡ ಒಳ್ಳೆ ಭವಿಷ್ಯ ಆದ ಅನ್ನುವಂಥ ಈ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ನಾವು ಅಲ್ಲಿಂದ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಾವು ಇದೇ ಏಪ್ರಿಲ್ 30ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ. 13ನೇ ತಾರೀಕಿಗೆ ಕೂಡಲ ಸಂಗಮದಲ್ಲಿ ಇದು ಮುಕ್ತಾಯ ಆಗೋದಿದೆ. ಹಾಗಾಗಿ ನಾವು ಎಲ್ಲರೂ ಒಗ್ಗೂಡಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ ಬನ್ರಿ ಅಂತೇಳಿ ನಾವು ಸುಮಾರು ಏನ್ ಮಾಡ್ತಾ ಇದ್ದೀವಿ, ಪೂಜ್ಯರನ್ನ ಇದಕ್ಕೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ವಿಶೇಷವಾದಂಥ ಒಂದು ಚಿಂತನ ಕಾರ್ಯಕ್ರಮ ಕೊನೆಯಲ್ಲಿ ಆಗೋದದ.
ಹಾಗಾಗಿ ಮುಂದಿನ ಏನೇ ಪ್ರಶ್ನೆ ಇದ್ರು ತಾವು ಕೇಳ್ಬೋದು ಅಂತೇಳಿ ಅಂದ್ರೆ ಹಂತ ಹಂತವಾಗಿ ಅಲ್ಲಿ ಏನ್ ಮಾಡಿದವ್ರಿ, ವಿಜಯಪುರದಲ್ಲಿ ನಂದಿ ಕೂಗು ಅಭಿಯಾನ ಹೆಂಗೆ ಬೆಳೆದು ಬಂದಿದೆ ಅನ್ನುವಂಥದ್ದು ಅಲ್ಲಿ ನಾವು ಪೂರ್ಣವಾಗಿ ತಿಳಿಸಿದ್ವಿ. ಅಂತಂದ್ರೆ ಇನ್ನು ಮುಂದೆ ಬಂದು ಬಸವ ಕಲ್ಯಾಣದಿಂದ ಇದು ಕಾರ್ಯಕ್ರಮ ಶುರುವಾಗಿರೋದು. ಮತ್ತೆ ಇದು ಮುಂದಿನ ಭಾಗ ಆಯ್ತು. ಈ ಮೇ 13ನೇ ತಾರೀಕಿಗೆ ಏನಾಗ್ತದೆ, ಈ ಪಾದಯಾತ್ರೆ ಸಮಾರೋಪ ಸಮಾರಂಭ ಕೂಡಲ ಸಂಗಮದಲ್ಲಿ ನಮ್ಮ ಜರುಗುತ್ತದೆ. ಅಲ್ಲಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ಒಮ್ಮತದ ಒಂದು ಅಭಿಪ್ರಾಯಕ್ಕೆ ಬರೋದು ಅನ್ನುವಂಥದ್ದು. ಈ ಒಂದು ವಿಚಾರವನ್ನ ಪೂಜ್ಯರ ಮುಖಾಂತರ ಏನ್ ಮಾಡ್ಬೇಕು ಅಂದ್ರೆ ತೀವ್ರಗತಿಯಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಂಗ ಆಗ್ಬೇಕು ಅಂತ. ಈಗ ಧರ್ಮ ಸಭೆ ಅಂತೇಳಿ ನಡೀತವೆ. ಧರ್ಮ ಯಾವುದೇ ಆಗಿರ್ಬೋದು, ಆ ಧರ್ಮದ ಭವಿಷ್ಯ ಎದ್ರ ಮೇಲೆ ನಿಂತದ, ಈ ಜೋಡೇತಿನ ಕೃಷಿಕರ ಮೇಲೆ ನಿಂತದ ಅನ್ನುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಜನರಿಗೆ